ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಲೈಫಲ್ಲಿ ಆರೋಗ್ಯನೂ ಬೇಕು, ಹಣಕಾಸಿನ ವಿಚಾರದಲ್ಲೂ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಪ್ರೊಟೆಕ್ಟಿವ್ ಆಗಿಡಬೇಕು. ಅದ್ಭುತವಾದಂತಹ ಒಂದು ಪ್ಲ್ಯಾಂಟ್, ಆ ಪ್ಲ್ಯಾಂಟ್ ಇಡೋದ್ರಿಂದ ಬಹಳಷ್ಟು ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್, ಈ ಪ್ಲ್ಯಾಂಟ್ ಇಡೋದ್ರಿಂದ ಸೈಂಟಿಫಿಕಲಿ ಏನಿದೆ ಅಂತ ಹೇಳಿದ್ರೆ, ಆ ಸುತ್ತ ಇರುವಂತಹ ವಾತಾವರಣನ ಬಹಳಷ್ಟು ಚೆನ್ನಾಗಿರುತ್ತೆ. ಬಟ್ ಆದರೆ ಇದನ್ನು ಇಡುವಂತಹ ಡೈರೆಕ್ಷನ್ ಯಾವುದು, ವಾಸ್ತು ಪ್ರಕಾರವಾಗಿ ಇಡುವಂತಹ ಡೈರೆಕ್ಷನ್ ಯಾವುದು ಅನ್ನೋದು ಕೂಡ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ. ಬಹಳಷ್ಟು ಲೋನ್ಸ್, IMIಸ್ಗಳು, ಹಾಗೆ ತಿಂಗಳು ಪೂರ್ತಿ ದುಡಿದಿದ್ದು ಒಂದು ಕೂಡ ನಾವು ಎತ್ತಿಡೋದಕ್ಕಾಗ್ತಾ ಇರೋದಿಲ್ಲ. ಕಮಿಟ್ಮೆಂಟ್ನಲ್ಲೇ ಯಾವಾಗಲೂ ಕೂಡ ಕಳೆದು ಹೋಗ್ತಾ ಇರ್ತೀವಿ. ಸೊ ಅಂಥವ್ರಿಗೆ ಇವತ್ತು ನಾನು ತೋರಿಸುವಂತಹ ಅದ್ಭುತವಾದಂತಹ ಪ್ಲ್ಯಾಂಟ್ ಇದು. ನಾನು ನನ್ನ ಮನೆ ಅಂಗಳದಲ್ಲೇ ಇಟ್ಟಿದ್ದೀನಿ. ಬಟ್ ಅಂಗಳದಲ್ಲೇ ಇಟ್ಟಿದ್ದೀನಿ, ಅದು ಸರಿಯಾದ ಡೈರೆಕ್ಷನಲ್ಲೇ ಇಟ್ಟಿದ್ದೀನಿ. ಜೇಡ್ ಪ್ಲ್ಯಾಂಟ್ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲೇ ಪ್ಲ್ಯಾಂಟೇಷನಲ್ಲಾಗಿರ್ಬೋದು, ಎಲ್ಲೇ ಇರ್ಬೋದು, ನೀವು ನೋಡಿರ್ತೀರಿ ಜೇಡ್ ಪ್ಲ್ಯಾಂಟ್ ಅಂತ ಹೇಳಿ. ಇದರ ಲೀಫು ದಪ್ಪವಾಗಿರುತ್ತೆ. ಕೆಲವೊಂದು ಪ್ಲ್ಯಾಂಟ್ಗಳು ಬರುತ್ತೆ, ಬಟ್ ಆದರೆ ಅದು ಜೇಡ್ ಪ್ಲ್ಯಾಂಟ್ ಅಲ್ಲ. ಇದರ ಲೀಫ್ ಹೇಗಿರುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ದಪ್ಪ ಇರುತ್ತೆ. ಕೆಲವರು ಹೇಳ್ಬೋದು ಆಫೀಸ್ ಟೇಬಲ್ ಮೇಲೆ ಇಟ್ಕೊಳ್ಬಹುದಾ, ಮನೆ ಒಳಗಡೆ ಇಟ್ಕೊಳ್ಬಹುದಾ? ನೋ ವೇ, ಇದಕ್ಕೆ ಬಹಳಷ್ಟು ಸನ್ಲೈಟ್ ಬೇಕೇ ಬೇಕಾಗತ್ತೆ. ಸೊ ಇದು ವಾಸ್ತು ಪ್ರಕಾರವಾಗಿ ಎಲ್ಲಿಡಬೇಕು ಅನ್ನೋದಾದರೆ, ನೀವು ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಈ ಥರ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ಓಕೆ. ಈ ಥರ ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ಕಿಟಕಿ ಇದ್ದರೆ ಏನಾದರೂ ಇಡಬಹುದು. ಅಥವಾ ನಿಮ್ಮ ಮನೆಯ ನಾರ್ತ್ ಡೈರೆಕ್ಷನಲ್ಲಿ ಕೂಡ ಹೊರಭಾಗದಲ್ಲಿ ಇಡಬೇಕಾಗತ್ತೆ. ಸೊ ಇದಕ್ಕೆ ವಾಸ್ತು ಪ್ಲ್ಯಾಂಟ್ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಇದು ನಿಮ್ಮ ಕೆರಿಯರ್ನೂ ಕೂಡ ಗ್ರೋತ್ ಮಾಡುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ ಬಹಳಷ್ಟು ಏಳಿಗೆಗಳನ್ನು ಪ್ರತಿನಿತ್ಯ ಒಂದು ರೀತಿಯಾದಂತಹ ಪೈರೇಟ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಇಡ್ತಾ ಬಂದು ಬಹಳಷ್ಟು ವರ್ಷದಿಂದ ಆಯಿತು. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಈ ಗಿಡ ಸಿಗೋದು ಬಹಳ ಕಷ್ಟ ಆದಂಗೆ ಆಯಿತು. ಸೊ ಇದ್ರ ಜೊತೆಯಲ್ಲಿ ನಾನೇನು ಇಟ್ಟಿದ್ದೀನಿ, ತುಳಸಿನ ಇಟ್ಟಿದ್ದೀನಿ. ನಾನು ಇನ್ನೊಂದು ರೆಮಿಡಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಪೂಜೆ ಮಾಡೋದಕ್ಕೆ ತುಳಸಿ ಗಿಡ ಈ ರೀತಿ ಇಟ್ಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ತುಳಸಿ ಹುಟ್ಟಿದೆ. ಎಸ್, ಈ ರೀತಿ ಹುಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿ ಚಿಕ್ಕ ಚಿಕ್ಕ ತುಳಸಿ ಗಿಡಗಳು ಹುಟ್ಟ ಬಂದರೆ, ಅಥವಾ ಚಿಗುರು ತುಂಬ ಚೆನ್ನಾಗಾಯಿತು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಇನ್ನೂ ಕೂಡ ಗುಡ್ ಲಕ್, ಪ್ರಾಸ್ಪರಿಟಿ ಇನ್ನೂ ಹೆಚ್ಚೆಚ್ಚಾಗಿ ಹೋಗುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ಮನೆ ಗಿಡಗಳಲ್ಲೂ ಇರುತ್ತೆ. ಹಾಗೆ ಈ ಪಾಮ್ ಪ್ಲ್ಯಾಂಟ್ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆ ಒಳಗಾದರೂ ಇಟ್ಕೊಳ್ಬಹುದು. ಇದೊಂದು ಪ್ಲ್ಯಾಂಟ್ನ ಪಾಮ್ ಪ್ಲ್ಯಾಂಟ್ ಇಡೋದ್ರಿಂದ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ, ಮೇಜರ್ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಇದ್ರ ಗಾಳಿ, ಇದ್ರ ಆಕ್ಸಿಜನ್ನಿಂದ ಅದು ಎಲ್ಲನೂ ಕೂಡ ಡಿಸ್ಟ್ರಾಯ್ ಆಗುತ್ತೆ. ನಿಮಗೆ ಒಳ್ಳೆಯ ಆಕ್ಸಿಜನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಪಾಮ್ ಪ್ಲ್ಯಾಂಟ್ನ ಇಡಿ. ನಂತರದಲ್ಲಿ ಆಲೋವೆರಾ, ನಿಮಗೆಲ್ರಿಗೂ ಬಹಳಷ್ಟು ಚೆನ್ನಾಗಿ ಗೊತ್ತು. ಈ ಆಲೋವೆರಾ ಇಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಇದು ಒಂದು ರೀತಿಯಾದಂತಹ ಲಕ್ಷ್ಮಿ ಗಿಡನೇ ಅಂತ ಹೇಳ್ಬೋದು. ಅದು ನಿಮ್ಗೆ ಗೊತ್ತಿರುತ್ತೆ. ಇದು ನೋಡಿ, ಆಲೋವೆರಾ ನೀವು ನೀರಿರಲಿ ಬಿಡಲಿ ಅದ್ರ ಪಾಡಿಗೆ ಅದು ಬೆಳೀತಾನೇ ಇರುತ್ತೆ. ಸೊ ಇದು ಬೆಳೆದಂಗೂ ನಾವು ನಮ್ಮ ಲೈಫಲ್ಲಿ ಕೂಡ ಅದೇ ರೀತಿ ಗ್ರೋತ್ ಆಗ್ತೀವಿ ಅನ್ನೋದು ಕೂಡ ವಾಡಿಕೆ ಇದೆ. ಸೊ ಇನ್ನೊಂದು ನಾನು ಮೇಜರ್ ಥಿಂಗ್ ಏನು ಹೇಳೋದಕ್ಕೆ ಬಂದೆ ಅಂದರೆ, ನೀವು ತುಳಸಿ ಗಿಡನ, ಪೂಜೆ ಮಾಡುವಂತಹ ತುಳಸಿ ಗಿಡನ ಯಾವುದೇ ಕಾರಣಕ್ಕೂ ಇದರಿಂದ ಕಿತ್ತು ದೇವರಿಗೆ ಯಾವ ಕಾರಣಕ್ಕೂ ಮುಡಿಸ್ಕೂಡ್ದು. ಅದಕ್ಕೆ ಅಂತಲೇ ನಾನು ಇಲ್ಲಿ ಒಂದು ತುಳಸಿ ಇಟ್ಟಿದ್ದೀನಿ ನೋಡಿ. ಇದನ್ನು ದೇವರಿಗೆ ಮುಡಿಸೋದಕ್ಕೆ ಅಂತಲೇ ಯಥಾ ಪ್ರಕಾರ ಇದಕ್ಕೂ ಕೂಡ ನಾನು ಹೂ ಹಾಕಿ ಮಾಡಿ ಬೇಡ್ಕೊಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಆದರೆ ಇದು ಪೂಜೆಗಾದರೆ, ಬಟ್ ಇದು ದೇವರಿಗೆ ಮುಡಿಸೋದಕ್ಕೆ ಅಂತಲೇ ಇರುತ್ತೆ. ಜೇಡ್ ಪ್ಲ್ಯಾಂಟ್ ಜೊತೆಯಲ್ಲಿ ನನಗೆ ಇದೆಲ್ಲ ಗಿಡಗಳ ಬಗ್ಗೆ ಹೇಳಬೇಕು ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಜೇಡ್ ಪ್ಲ್ಯಾಂಟ್, ನಾನು ಮತ್ತೊಮ್ಮೆ ಹೇಳ್ತೀನಲ್ಲ, ಜೇಡ್ ಪ್ಲ್ಯಾಂಟ್ ಇಡೋದ್ರಿಂದ ನಿಮಗೆ ಐಶ್ವರ್ಯ ಲಭ್ಯ ಆಗುತ್ತೆ. ಬಟ್ ಆದರೆ ಅದು ಯಾವ ರೀತಿ ಬೆಳೀತಾ ಹೋಗುತ್ತೆ ಅದೇ ರೀತಿ ಐಶ್ವರ್ಯನೂ ಕೂಡ ಪ್ರಾಪ್ತಿಯಾಗತ್ತೆ. ನಿಮ್ಮ IMIಸ್ಗಳು, ಲೋನ್ಸ್ಗಳು, ಟೆನ್ಷನ್ಸ್ ಏನಿರುತ್ತಲ್ಲ, ಫಿನಾನ್ಷಿಯಲಿ ಏನಾದರೂ ಬರ್ಡನ್ ನೀವು ಆಗಿದ್ದರೆ ಅದನ್ನು ಕೂಡ ರಿಕವರ್ ಮಾಡುತ್ತೆ. ಅದು ಇರೋ ಕಡೆನೇ ಒಂದು ರೀತಿ ಅದೊಂಥರ, ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮನಿ ಪ್ಲ್ಯಾಂಟ್ ಅಂತಲೂ ಕೂಡ ಹೇಳ್ತಾರೆ. ಅಬಂಡೆನ್ಸ್ ಪ್ಲ್ಯಾಂಟ್, ಸಮೃದ್ಧಿಯ ಗಿಡ ಅಂತಲೂ ಕೂಡ ಹೇಳ್ತಾರೆ. ಸೊ ನೀವು ನಿಮ್ಮ
ಏನು ಇದೆಯಲ್ಲ ನಿಮ್ಮ ಮನೆಗಳಲ್ಲಿ ಆ ಪ್ಲ್ಯಾಂಟೇಷನ್ಗೆ ಹೋಗಿ ಈ ಜೇಡ್ ಪ್ಲ್ಯಾಂಟ್ ತಂದು ಇಟ್ಕೊಳ್ಳೋದು ಬಹಳಷ್ಟು ಉತ್ತಮ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಇದೆ ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ. ಭಾಳಷ್ಟು ಸಾಲ ತೊಂದರೆ ತಾಪತ್ರಯ ಇರೋವಂಥವ್ರಿಗೆ ಶೇರ್ ಮಾಡಿ. ಅದರಲ್ಲೂ ಕೂಡ ಇದು ಏನಾದರೂ ಈಶಾನ್ಯ ದಿಕ್ಕಲ್ಲಿ ನೀವು ಇಟ್ಟರೆ ಅಂತ ಹೇಳಿದ್ರೆ ಬಹಳಷ್ಟು ಲಾಭಗಳನ್ನು ನೋಡ್ತೀರಿ. ದಯವಿಟ್ಟು ಮನೆಯ ಒಳಗಡೆ ಇದನ್ನು ಈ ಜೇಡ್ ಪ್ಲ್ಯಾಂಟ್ನ ಇಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಬೆಳೆಯಲು ಇದಕ್ಕೆ ಬಹಳಷ್ಟು ಸೂರ್ಯನ ಕಿರಣ ಬಹಳಷ್ಟು ಮುಖ್ಯ, ಅಷ್ಟೇ ಪ್ರತಿದಿನ ನೀರು ಕೂಡ ಮುಖ್ಯ ಅಂತ ಹೇಳಿ ಇದನ್ನು ಕಟ್ ಮಾಡಿ ಬೇರೆ ಬೇರೆ ಪಾಟ್ನಲ್ಲಿ ಇಟ್ಟರೂ ಕೂಡ ಇದು ಬೆಳೀತಾ ಹೋಗುತ್ತೆ. ಏನಂತ ಹೇಳಿದ್ರೆ ಇದಕ್ಕೆ ಸನ್ಲೈಟ್ ಜಾಸ್ತಿ ಇರಬೇಕಷ್ಟೆ. ಸೊ ಇವತ್ತಿನ ನನ್ನ ಕೆಲವೊಂದಷ್ಟು ಚಿಕ್ಕ ರೆಮಿಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮನೆಯಲ್ಲಿ ತುಳಸಿ ಗಿಡಗಳು 2 ಇಡಿ, ಒಂದು ದೇವರಿಗೆ ಮುಡಿಸೋದಕ್ಕೆ ಅಂತ ಹೇಳಿ, ಮೇಲೆ ಫಸ್ಟ್ ಫ್ಲೋರಲ್ಲಿರೋರಾದರೆ ದಯವಿಟ್ಟು ಒಂದು ಬೇರೆ ಪಾಟಲ್ಲಿಡಿ, ಇನ್ನೊಂದು ಪೂಜೆ ಮಾಡೋದು ಕೂಡ ಬೇರೆ ಪಾಟ್ನಲ್ಲಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.